ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ನಾವು ಯಾವುದಾದ್ರೂ ಒಂದು ಕೆಲಸನ ಶುರು ಮಾಡೋದು ತುಂಬ ಈಸಿ. ಆ ಶುರು ಮಾಡಿದ ಕೆಲಸನ ಪ್ರತಿನಿತ್ಯ ಮಾಡೋಕ್ಕಾಗದೆ ಅಥವಾ ನಾವು ಅಂದ್ಕೊಂಡಿರೋ ಕೆಲಸನ ಕಂಪ್ಲೀಟ್ ಮಾಡೋಕ್ಕಾಗದೆ ಅರ್ಧಕ್ಕೆ ನಿಲ್ಲಿಸೋದು ಅದು ಇನ್ನೂ ಸುಲಭ. ಆದರೆ ನಾವು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸನ ಎಷ್ಟೇ ಕಷ್ಟ ಬಂದರೂ, ಏನೇ ಅಡೆತಡೆ ಬಂದರೂ ನಮ್ಮ 100% ಎಫರ್ಟ್ ಹಾಕಿ ಅದನ್ನ ಕಂಪ್ಲೀಟ್ ಮಾಡೋದಿದೆಯಲ್ಲ, ಅದೇ ತುಂಬ ಕಷ್ಟ. ಸಕ್ಸಸ್ ಅನ್ನೋದು ಎಲ್ರಿಗೂ ಬೇಕು. ಆ ಸಕ್ಸಸ್ಗೋಸ್ಕರನೇ ಎಲ್ಲರೂ ಒಂದು ಗೋಲ್ನ ಫಿಕ್ಸ್ ಮಾಡ್ತಾರೆ. ಆ ಗೋಲ್ನ ರೀಚ್ ಆಗೋಕ್ಕಾಗಿಲ್ಲ ಅಂದರೆ ಈಸಿಯಾಗಿ ಗಿವ್ ಅಪ್ ಮಾಡಿಬಿಡ್ತಾರೆ. ಯಾರೇ ಆಗಲಿ ಮೊದಲನೇ ಪ್ರಯತ್ನದಲ್ಲೇ ಸಕ್ಸಸ್ ಅನ್ನೋದನ್ನು ಕಾಣೋಕ್ಕಾಗೋದಿಲ್ಲ. ನಾವು ಸಕ್ಸಸ್ ಕಾಣಬೇಕು ಅಂದರೆ ನಮ್ಮ ಪ್ರಯತ್ನಗಳು ನಿರಂತರವಾಗಿರಬೇಕು. ನಾವು ಪಡೋ ಪ್ರಯತ್ನಗಳು ಸೋಲಲೂಬಹುದು ಮತ್ತು ಗೆಲ್ಲಲೂಬಹುದು. ನಮ್ಮ ಸೋತ ಪ್ರಯತ್ನಗಳು ನಮಗೊಂದು ಪಾಠ ಕಲಿಸುತ್ತೆ. ಆ ಪಾಠ ಕಲಿತು ನಾವು ಮುಂದಿನ ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ನಮಗೆ ಸಕ್ಸಸ್ ಅನ್ನೋದು ಹತ್ರ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಕೋಟ್ಯಾಂತರ ಜನ ಗೋಲ್ನ ಫಿಕ್ಸ್ ಮಾಡ್ತಾರೆ. ಆದರೆ ಕೆಲವರು ಮಾತ್ರ ಆ ಗೋಲ್ನ ರೀಚ್ ಆಗ್ತಾರೆ. ಆ ಕೋಟ್ಯಾಂತರ ಜನದಲ್ಲಿ ನೀವು ಒಬ್ಬರಾಗಿ ಉಳಿದ್ಬಿಡ್ತೀರೋ ಅಥವಾ ಗೋಲ್ ರೀಚ್ ಆಗೋ ಕೆಲವರಲ್ಲಿ ನೀವು ಒಬ್ಬರಾಗ್ತಿರೋ, ನೀವೇ ನಿರ್ಧಾರ ಮಾಡಿ. ನೀವು ನಿಮ್ಮ ಗೋಲ್ ರೀಚ್ ಮಾಡೋ ಪ್ರೋಸೆಸ್ಸಲ್ಲಿ ನಿಮ್ಮ ಪ್ರಯತ್ನಗಳು ಸೋತರೂ ಪರವಾಗಿಲ್ಲ, ಆದರೆ ಪ್ರಯತ್ನ ಮಾಡೋದ್ರಲ್ಲಿ ನೀವು ಸೋಲಬಾರ್ದು. ಆವಾಗಲೇ ನಿಮಗೆ ಸಕ್ಸಸ್ಸು ಸಿಗೋದು. ನೀವು ನಿಮ್ಮ ಗುರಿನ ಬೆನ್ನಟ್ಟಿ ಹೊರಟಾಗ ನಿಮಗೆ ಕಾಡೋ ದೊಡ್ಡ ಸಮಸ್ಯೆ ಏನು ಅಂದರೆ, ಈ ಗುರಿ ತಲುಪೋ ಜರ್ನಿನಲ್ಲಿ ನಾನು ಎಲ್ಲಿ ಫೇಲ್ಯೂರ್ ಆಗಿಬಿಡ್ತೀನೋ ಅನ್ನೋ ಒಂದು ಭಯ. ನಿಮ್ಮಲ್ಲಿರುವ ದೊಡ್ಡ ಕನಸನ್ನು ಈ ಭಯ ಅನ್ನೋ ಸಣ್ಣ ಪದ ಸಾಯಿಸ್ತಾ ಇರುತ್ತೆ. ಆದರೆ ನೀವು ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಅನ್ನೋ ಆಯುಧದಿಂದ ಆ ಭಯನ ಸಾಯಿಸಿ ಮುನ್ನುಗ್ಗಿದರೆ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನಿಮ್ಮ ಗೋಲುಗಳನ್ನೆಲ್ಲ ನಾನು ಫೇಲ್ಯೂ ಆಗ್ತೀನಿ ಅನ್ನೋ ಒಂದು ಭಯದಿಂದ ಗಿವ್ ಅಪ್ ಮಾಡ್ತಾ ಹೋದರೆ ನೀವು ಏನನ್ನೂ ಅಚೀವ್ ಮಾಡೋಕ್ಕಾಗೋದಿಲ್ಲ. ಯಾವುದೇ ಸಕ್ಸಸ್ ಬರಬೇಕು ಅಂತಂದರೆ ಫೇಲ್ಯೂರ್ಸ್ ಇಲ್ಲದೆ ಬರೋದಿಲ್ಲ. ಯಾಕಂದರೆ ಫೇಲ್ಯೂರ್ಸ್ ಆರ್ ದಿ ಫೌಂಡೇಶನ್ ಆಫ್ ಸಕ್ಸಸ್. ಯಾರು ಫೇಲ್ಯೂರ್ ಆದರೂ ತನ್ನ ಪ್ರಯತ್ನ ಬಿಡದೆ ಪ್ರಯತ್ನ ಮಾಡ್ತಾ ಹೊರಡ್ತಾರೋ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಸಕ್ಸಸ್ ಅನ್ನೋದು ಕಾಯ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.